ಮುಖಗಳಿಗಿಂತ ಮುಖವಾಡಗಳಿಗೆ ಬೆಲೆ ಜಾಸ್ತಿ ಅಂತಾರಲ್ಲ, ಹಂಗಾಯ್ತು ನಮ್ಮ ಪರಿಸ್ಥಿತಿ. ಫ್ರೆಂಡ್ ಮದುವೆ ಹೋಗ್ತಾಯಿದ್ದೀನಿ, ಸೋಲೋ ರೈಡ್. ಬೇಗ ಹೋಗ್ತಿದ್ದೀನಿ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಲೇಟಾಗಿ ಹೋಗಬೇಕು ಅಂತಲೂ ಮೈಂಡಲ್ಲಿದೆ. ನೋಡೋಣ. ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡ್ ಮದುವೆಗೇನೂ ಅಲ್ಲ, ಅವನು ಫ್ರೆಂಡೇ, ಬಟ್ ಅವನ ಫ್ರೆಂಡ್ ಮದುವೆ ಅವನ ಮದುವೆಗೇನಲ್ಲ, ಬಟ್ ಎಲ್ಲರೂ ಫ್ರೆಂಡ್ಸು ಗೆಟ್ ಟುಗೆದರ್ ಆಗ್ತೀವಿ ಅಂತ ಅನ್ನೋದಕ್ಕೋಸ್ಕರ 100 ಕಿಲೋಮೀಟರ್ಸ್ ರೈಡ್ ಇದು, ಹೋಗ್ತಾಯಿದ್ದೀನಿ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕಲ್ವ, ಹೋದ್ಮೇಲೆ ಹೋಗಿ ನೋಡಬೇಕು ಯಾರು ಬರ್ತಾರೆ ಅಂತ. ಯಾವ್ದು ಗುರು ಇದು, ಎಷ್ಟು ರಫಾಗಿ ಹೊಡಿತಾವನ ಗಾಡಿ. ಪರವಾಗಿಲ್ಲ ಬಿಡು, ಅವ್ರ ಗಾಡಿ ಅವ್ರು ಇಷ್ಟ ಅಲ್ವಾ. ಬಟ್ ಬೈಕ್ ರೈಡ್ ಅನ್ನೋದು ಇಟ್ಸ್ ವೆರಿ ಸ್ಪೆಷಲ್. ಸರಿಯಾದ ಎಕ್ವಿಪ್ಮೆಂಟ್ಸ್ ಇಲ್ಲ ಗುರು ನನಗೆ ರೈಡ್ ಮಾಡೋದಕ್ಕೆ ಅನ್ನೋದಕ್ಕಿಂತ ವ್ಲಾಗ್ ಮಾಡೋಕ್ಕೆ, ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ. ಮುಖ ತೋರ್ಸೋಣ ಅಂದರೆ ಹೆಲ್ಮೆಟ್ ತೆಗೆದ್ರೆ ವಾಯ್ಸ್ ರೆಕಾರ್ಡ್ ಕರೆಕ್ಟಾಗಿ ಆಗೋಲ್ಲ. ಸೊ ಹೆಲ್ಮೆಟ್ ಹಾಕ್ಕೊಂಡು ರೈಡ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ನೋಡೋಣ. ಇದು ನನ್ನ ಫಸ್ಟ್ ರೈಡಿಂಗ್ ವ್ಲಾಗ್. ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ವ್ಲಾಗರ್ಸ್, ಬೈಕರ್ಸ್, ರೈಡರ್ಸ್ ಯಾರು ಇದನ್ನೆಲ್ಲ ಇಷ್ಟಪಡ್ತಾರೋ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬಾಡಿ ಹೀಟ್ ಆಗ್ತಾಯಿದೆ, ಆದರೂ ಪರವಾಗಿಲ್ಲ. ಐ ಕ್ಯಾನ್ 100 ಕಿಲೋಮೀಟರ್ಸ್ ಅಲ್ವಾ, ತುಂಬ ಏನು ಪ್ರಾಬ್ಲಮ್ ಏನು ಆಗಲ್ಲ. ನನಗೆ ಗೊತ್ತಿಲ್ಲ, ಈ ಥೌಸಂಡ್ಸ್ ಅಂದರೆ ಸಾವಿರಾರು ಗಟ್ಟಲೆ ಕಿಲೋಮೀಟರ್ಸ್ ಹೊಡಿತಾರಲ್ಲ ರೈಡ್, ಅವ್ರ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತಾಯಿಲ್ಲ. ಬಟ್ ವೆರಿ ಶಾರ್ಟ್ ಟೈಮ್ ನಾನೊಂದು ಲಾಂಗ್ ಡ್ರೈವ್ ಅಂದರೆ ಮಿನಿಮಮ್ 3,000 to 4,000 ಕಿಲೋಮೀಟ್ರ್ ರೈಡ್ ಮಾಡಬೇಕಂತಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ.